ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಫೆಬ್ರವರಿ 26ನೇ ತಾರೀಕು ಶನೇಶ್ವರ ಸ್ವಾಮಿ ಜಯಂತಿ, ಮಹಾಶಿವರಾತ್ರಿಯ ಜೊತೆ. ಅದರಿಂದ ಅವತ್ತಿನ ದಿನ ಈ ಪುಟ್ಟ ಪರಿಹಾರವನ್ನು ಮಾಡಿದ್ದೇ ಆದರೆ ಪಂಚಮಶನಿ, ಅಷ್ಟಮ ಶನಿ, ಸಾಡೆ ಸಾತಿ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಹಾಗಾದರೆ ಆ ಪರಿಹಾರ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ನೋಡಿ, ಶನೇಶ್ವರ ಸ್ವಾಮಿ ಸೂರ್ಯ ಮತ್ತು ಛಾಯಾದೇವಿಗೆ ಜನನವಾದಂತಹ ದಿನವೇ ಫೆಬ್ರವರಿ 26 ಮತ್ತು ಅವನಿಗೆ ಗ್ರಹಗಳಲ್ಲಿ ಶಿವನಿಂದ ಅನುಗ್ರಹ ಸಿಕ್ಕಿದ್ದು, ಅಂದರೆ ಗ್ರಹಗಳಲ್ಲಿ ಸ್ಥಾನವನ್ನು ಪಡೆದಂಥ ದಿನ ಈ ಫೆಬ್ರವರಿ 26ನೇ ತಾರೀಕು. ಅದರಿಂದ ಶನೇಶ್ವರ ಸ್ವಾಮಿ ಜಯಂತಿಯನ್ನು ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿಯ ಜೊತೆಗೆ ನಾವು ಮಾಡಬೇಕಾಗ್ತದೆ. ಇನ್ನು ಎರಡನೇದಾಗಿ ಅವತ್ತಿನ ದಿನ ನೀವು ಮಾಡಬೇಕಾಗಿರುವಂಥದ್ದು ದಕ್ಷಿಣಕ್ಕೆ ಬಾಗಿಲಿರುವಂಥ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು, ಅದರ ಜೊತೆಗೆ ಕಪ್ಪು ವಸ್ತ್ರ, ಎಳ್ಳನ್ನು ದಾನ ಮಾಡುವಂಥದ್ದು, ಶನೇಶ್ವರ ಸ್ವಾಮಿಯ ಸ್ತೋತ್ರವನ್ನು 108 ಬಾರಿ ಜಪ ಮಾಡುವಂಥ ಕೆಲಸವನ್ನು ಮಾಡಿದ್ದೇ ಆದರೆ, ಅದರ ಜೊತೆಗೆ ವಯಸ್ಸಾದಂಥವ್ರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದಾದರೆ ಅಥವಾ ವೃದ್ಧಾಶ್ರಮದಲ್ಲಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದೆ ಆದರೆ ಎಲ್ಲ ರೀತಿಯ ಶನಿ ದೋಷಗಳು ನಿವಾರಣೆ ಆಗುತ್ತೆ, ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಹಾಗಾದರೆ ಆ ಸ್ತೋತ್ರ ಯಾವುದು, ಅದರ ಸಂಪೂರ್ಣ ಮಾಹಿತಿ ಏನು ಎಲ್ಲವನ್ನು ತಿಳ್ಕೊಬೇಕು ಅಂದರೆ ಮಾಯಕಾರ TV ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಮತ್ತು ಪೂರ್ಣ ವಿಡಿಯೋ ನೋಡಿ.